ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನನ್ನ ಫ್ರೆಂಡ್ಸ್ ಒಬ್ಬರು ಕೇಳ್ತಾ ಇದ್ರು, ಶ್ವೇತು ಪುಳಿಯೋಗರೆನ ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ರುಚಿಯಾಗಿ ಬರೋದಿಲ್ಲ ಅದು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಪುಳಿಯೋಗರೆ ಬಂದು ಆಮೇಲೆ ಕಲರ್ ಬರೋದಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ತೀರಲ್ವ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನೋಡಿ, ಪುಳಿಯೋಗರೆ ಯಾವಾಗ್ಲೂ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂದರೆ, ಯಾವಾಗಲೂ ಅಷ್ಟೇ ನೋಡಿ, ಈ ರೀತಿ ನಾವು ಪುಳಿಯೋಗರೆ ಪೌಡ್ರ್ ಇರುತ್ತೆ ಅಂದ್ಕೊಳ್ಳಿ. ಇದಕ್ಕೆ ನಾವು 1-2 ಸಾಮಗ್ರಿಗಳನ್ನ ಸೇರಿಸೋದ್ರಿಂದ ಅದು ನಿಜವಾಗ್ಲೂ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಏನು ಸೇರಿಸ್ಬೇಕು ಅಂದರೆ, ಮುಖ್ಯವಾಗಿ ನೋಡಿ, ಸ್ವಲ್ಪ ಕಲರು ಚೆನ್ನಾಗಿ ಬರಬೇಕು, ಅಂದರೆ ರೆಡ್ಡಿಶ್ ಆಗಿ ಬರಬೇಕು. ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಮಾಡಿರೋವಂಥ ಪುಳಿಯೋಗರೆ ಕಲರು ಬರಬೇಕು ಅಂತ ಅಂದರೆ ನಾವೇನು ಮಾಡಬೇಕು ಅಂದರೆ, ಸ್ವಲ್ಪ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡ್ರನ್ನ ನೋಡಿ ಇಷ್ಟೇನ ಅದಕ್ಕೆ ನೋಡಿ ಇಷ್ಟು ಚಿಲ್ಲಿ ಪೌಡ್ರನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಪುಳಿಯೋಗರೆ ಪೌಡ್ರ್ ಜೊತೆ. ಅಂದರೆ ಜಾಸ್ತಿ ಹಾಕ್ಬಾರ್ದು. ಅದರಲ್ಲೂ ಖಾರದ ಪುಡಿ ಬಂದು ಕುಟ್ಟಿರೋ ಅಂಥದ್ದನ್ನು ಖಾರದ ಪುಡಿನ ಸ್ವಲ್ಪ ಈ ಪುಳಿಯೋಗರೆ ಪೌಡ್ರ್ ಜೊತೆ ನೀವು ಮಿಕ್ಸ್ ಮಾಡೋದ್ರಿಂದ ತುಂಬಾ ಕಲರ್ ಬರುತ್ತೆ. ಆಮೇಲೆ ಇದು ಟೇಸ್ಟ್ ಕೊಡುತ್ತೆ. ಅಂದರೆ ನೀವು ಚಿಲ್ಲಿ ಮೆಣಸಿನ್ಕಾಯಿ ಅಂದರೆ ಖಾರದ ಪುಡಿನ ಸ್ವಲ್ಪ ಕುಟಾಣಿಯಿಂದ ಕುಟ್ಟಿರೋ ಅಂಥ ಖಾರದ ಪುಡಿ ಹಾಕಿದಾಗ ಅದು ತುಂಬ ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ, ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿನ ಹಾಕಬೇಕಾಗುತ್ತೆ. ಜಾಸ್ತಿ ಬೆರೆಸ್ಬಾರ್ದು. ಯಾಕಂದರೆ ನೀವು ಅರಿಶಿಣ ಪುಡಿ ಜಾಸ್ತಿ ಬೆರೆಸಿದಾಗ ಅದು ಅದೇ ಕಲರ್ ಥರನೇ ಇರುತ್ತೆ. ಅದಕ್ಕೆ ಸ್ವಲ್ಪ ನೀವು ಅರಿಶಿಣ ಪುಡಿನ ಬೆರೆಸ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ನೋಡಿ ಸ್ನೇಹಿತರೆ, ಇವಾಗ ನೀವು ಏನು ಮಾಡಬೇಕು ಸ್ನೇಹಿತರೆ, ಇನ್ನೇನು ಮಾಡಬೇಕು ಅಂದರೆ, ನೋಡಿ ಸ್ವಲ್ಪ ನೀವು ನೋಡಿ ಇಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯ್ದು ಖಾರದ ಪುಡಿ ಇರುತ್ತೆ. ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿಂದ ಮಾಡಿರೋ ಅಂಥ ಕಲರ್ ಬರೋದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಬ್ಯಾಡ್ಗೆ ಮೆಣಸಿನ್ಕಾಯಿಂದ ಮಾಡಿರೋ ಅಂಥ ಖಾರದ ಪುಡಿನ ಸ್ವಲ್ಪ ನೀವು ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ಆವಾಗ ನೀವು ಸೇರಿಸ್ಕೊಂಡಾಗ ಪುಳಿಯೋಗರೆ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲನೂ ತೊಗೊಂಡು ಈ ರೀತಿ ಮಿಕ್ಸ್ ಮಾಡಿ ನೀವು ಪುಳಿಯೋಗರೆ ಮಾಡೋ ಅಂಥ ಸಂದರ್ಭದಲ್ಲಿ ಆ ಪೌಡ್ರ್ ಜೊತೆ ನೀವು ಈ ರೀತಿ ನೀವು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಾಗ ನಿಮಗೆ ಪುಳಿಯೋಗರೆ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದ್ರ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಪುಳಿಯೋಗರೆ ಮಾಡೋ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ, ನೋಡಿ ಸ್ವಲ್ಪ ನೀವು ಬೆಲ್ಲನ ಒಂದಿಷ್ಟಾದ್ರೂ ನೀವು ಯೂಸ್ ಮಾಡಬೇಕಾಗುತ್ತೆ. ಬೆಲ್ಲ ಯೂಸ್ ಮಾಡಿದಾಗ ಪುಳಿಯೋಗರೆ ನಿಮಗೆ ಟೇಸ್ಟಿಯಾಗಿ ಬರೋದಕ್ಕೆ ಸಹಾಯ ಆಗುತ್ತೆ. ನೋಡಿ ಸ್ನೇಹಿತರೆ, ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಪುಳಿಯೋಗರೆನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಲಂಚ್ ಬಾಕ್ಸಿಗೆಲ್ಲ ಮಾಡ್ಕೊಳ್ಳೋ ಅಂಥದಕ್ಕೆ ಬೇಕಾಗಿರೋದು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಆಮೇಲೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಕುಟ್ಟಿದ ಬೆಳ್ಳುಳ್ಳಿ, ಬೆಲ್ಲ, ಹುಣಸೆ ರಸ ಮತ್ತು ಪುಳಿಯೋಗರೆ ಪೌಡ್ರು, ಆಮೇಲೆ ಖಾರದ ಪುಡಿ ಮತ್ತು ಅರಿಶಿಣ ಪುಡಿ ಮತ್ತು ಕುಟ್ಟಿದಂಥ ಖಾರದ ಪುಡಿ ಹಾಕಿದ್ದೀನಿ. ಸ್ನೇಹಿತರೆ, ಇವಾಗ ಯಾವ ರೀತಿ ಮಾಡ್ಕೊಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇವಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ಸ್ಟವನ್ನು ಅಂಟಿಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಸ್ಟವ್ ಅಂಟಿಸ್ತಿದ್ದಂಗೆನೇ ಬಾಣಲೆ ಇಡಬೇಕಾಗುತ್ತೆ. ಸ್ನೇಹಿತರೆ, ಈ ಹಂತದಲ್ಲಿ ನಾವು ಬಾಣಲೆ ಇಟ್ಟಿದ ನಂತರ ಎಣ್ಣೆ ಹಾಕೊಬೇಕಾಗುತ್ತೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಎಣ್ಣೆ ಕಾಯೋದಕ್ಕಿಂತ ಮುಂಚೆ ನೀವು ಸಾಸಿವೆ ಎಲ್ಲ ಹಾಕೋಕ್ಕೆ ಹೋಗ್ಬೇಡಿ, ಅದು ಟೇಸ್ಟ್ ಬರೋದಿಲ್ಲ.
ಸ್ನೇಹಿತರೆ ನೋಡಿ, ಈಗ ಸಾಸಿವೆ ಎಲ್ಲ ಸೇರಿದಿದೆ. ಈ ಹಂತದಲ್ಲಿ ನೀವು ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕಬೇಕಾಗುತ್ತೆ. ನೋಡಿ, ಇದು ಹಾಕಿದ ನಂತರ ಈ ಥರ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಅರ್ಧಂಬರ್ಧ ಆಗ್ತಿದೆ ಅನ್ನುವಾಗಲೇ ನೀವೇನು ಮಾಡಬೇಕು ಅಂದರೆ ನೋಡಿ, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕೂಡ ನೀವು ಹಾಕಬೇಕಾಗುತ್ತೆ. ಯಾಕಂದರೆ ಅದು ಎಣ್ಣೆಲಿ ಫ್ರೈ ಆದಾಗಲೇ ಮಾತ್ರ ಅದು ಪುಳಿಯೋಗರೆ ತುಂಬ ಟೇಸ್ಟ್ ಕೊಡೋದು. ಅದಕ್ಕೋಸ್ಕರ ನೀವು ಇದನ್ನು ಹಾಕಬೇಕಾಗುತ್ತೆ. ನೋಡಿ, ಹಿಂಗೆ ಬೆಳ್ಳುಳ್ಳಿ ಎಲ್ಲ ಹಾಕಿದ ನಂತರ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ಕರ್ಬೇವಿನ ಸೊಪ್ಪನ್ನ ಹಾಕಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಕರ್ಬೇವಿನ ಸೊಪ್ಪು ಕ್ರಿಸ್ಪಿ ಆಗಿರ್ಬೇಕು ಸ್ನೇಹಿತರೆ. ಈ ರೀತಿ ಆದಮೇಲೆ ನೀವೇನು ಮಾಡ್ತೀರಾ ಅಂದರೆ, ಯಾವಾಗಲೂ ನಾನು ಪುಳಿಯೋಗರೆ ಪೌಡ್ರನ್ನ ಹುಣಸೆ ರಸ ಹಾಕಿದ ಮೇಲೆ ಹಾಕ್ತೀರಾ, ಆ ರೀತಿ ಹಾಕ್ಬೇಡಿ. ಯಾವಾಗಲೂ ಅದು ಟೇಸ್ಟ್ ಕೊಡೋದಿಲ್ಲ. ಯಾವಾಗಲೂ ನಾವು ಏನು ಮಾಡಬೇಕು ಅಂದರೆ ನೋಡಿ, ಇವಾಗ ಈ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ನೋಡಿ ಕ್ರಿಸ್ಪಿಯಾಗಿ ಆಗಿದೆ. ಈ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದರೆ ಪೌಡ್ರನ್ನ ಈ ಕ್ಷಣದಲ್ಲೇ ಹಾಕಬೇಕು. ಹಾಕಿದ ಹಿಂದೆಲೇನೆ ನೀವು ಏನು ಮಾಡಬೇಕು ಅಂದರೆ 5 ಸೆಕೆಂಡ್ ಸೀದೋಗ್ಬಿಡುತ್ತೆ. ಆ ಟೈಮಲ್ಲಿ ನೀವು ಹುಣಸೆ ರಸನ ಬೆರೆಸಬೇಕಾಗುತ್ತೆ. ಎಷ್ಟು ಇರುತ್ತೋ ನಿಮಗೆ ಎಷ್ಟು ಹುಣಸೆ ರಸ ಬೇಕೋ ಅಷ್ಟನ್ನ ನೀವು ನೋಡಿಕೊಂಡು ಬೆರೆಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನೋಡಿ ಸ್ನೇಹಿತರೆ, ಇವಾಗ ಹುಣಸೆ ರಸನ ಹಾಕಿದ್ದೀನಿ. ಕೆಲವೊಬ್ರು ಗಟ್ಟಿ ಹುಣಸೆ ರಸ ಮಾಡ್ಕೊತಾರೆ. ಕ್ವಿಕ್ಕಾಗಿ ಮಾಡಬೇಕು ಅಂದಾಗ ಸ್ವಲ್ಪ ಹುಣಸೆ ಹಣ್ಣನ್ನು ನೀವು ಬಿಸಿನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕಲಸಿ ಮಡಿಕೊಂಡ್ರೆ ಬೇಗನೆ ಮಾಡ್ಕೊಬೋದು ಸ್ನೇಹಿತರೆ. ನೋಡಿ, ಈ ರೀತಿ ನೀವು ಹಾಕಿದ ನಂತರ ಏನು ಮಾಡಬೇಕು ಅಂದರೆ ನೋಡಿ, ನಾನು ಹೇಳಿದ್ನಲ್ಲ, ಬೆಲ್ಲನ ಸ್ವಲ್ಪ ಹಾಕಬೇಕಾಗುತ್ತೆ. ಬೆಲ್ಲ ಹಾಕಬೇಕಾಗುತ್ತೆ. ಬೆಲ್ಲ ಹಾಕಿ ನೀವು ಚೆನ್ನಾಗಿ ಕೈ ಆಡಬೇಕಾಗುತ್ತೆ. ನೋಡಿ, ಈ ರೀತಿ ಅದು ಗಟ್ಟಿ ಬರೋವರೆಗೂ. ಸ್ನೇಹಿತರೆ, ಈಗ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಸೇರಿಸ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಗೆ ಎಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಸೇರಿಸ್ಬೇಕಾಗುತ್ತೆ. ನಾನು ಸ್ವಲ್ಪ ಹಾಕ್ತೀನಿ. ಸ್ನೇಹಿತರೆ ನೋಡಿ, ಈಗ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನೀವು ನೋಡಿ, ಈ ರೀತಿ ನಾವು ಬೆಲ್ಲ ಹಾಕಿದ್ದೀವಲ್ವಾ, ಆ ಬೆಲ್ಲ ಕಳೆ ಹಿಡಿದ್ಬಿಡುತ್ತೆ ಅಂತ ನೀವು ಚೆನ್ನಾಗಿ ಈ ರೀತಿ ಅದು ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಆಗಬೇಕು ಫುಲ್ಲು. ಆ ರೀತಿ ಮಿಕ್ಸ್ ಆಗೋವರೆಗೂ ನೀವು ಇದನ್ನು ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ. ನೋಡಿ, ಈ ರೀತಿ ನೋಡಿ ಸ್ನೇಹಿತರೆ, ಖಾರಕ್ಕೆ ನಿಮಗೆ ಎಷ್ಟು ಅದಕ್ಕೆ ಖಾರ ಬೇಕೋ ಅಷ್ಟನ್ನು ನೀವು ಖಾರ ಹಾಕೋಬೇಕು. ಯಾಕಂದರೆ ಮೆಣಸಿನ್ಕಾಯಿ ನೀವು ಜಾಸ್ತಿ ಹಾಕಿ ಅಕಸ್ಮಾತ್ ಖಾರದ ಪುಡಿ ಜಾಸ್ತಿ ಆದರೆ ಫುಲ್ಲು ಪುಳಿಯೋಗರೆ ಎಲ್ಲ ಫುಲ್ಲು ಖಾರ ಖಾರ ಆಗಿಬಿಡುತ್ತೆ. ಅದಕ್ಕೆ ನೀವು ನಿಮಗೆ ಕಲ್ಲರ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಯೂಸ್ ಮಾಡಿ. ಅಥವಾ ಮೆಣಸಿನ್ಕಾಯಿನ ನೀವು ಸ್ವಲ್ಪ ಆರಬಿಡಲೆ ಕಡಿಮೆ ಮಾಡಿ. ನಿಮ್ಮ ಮನೇಲಿ ಖಾರ ಕಡಿಮೆ ತಿಂತೀವಿ ಅಂತ ಅಂದ ಸರಿನಾ ಸ್ನೇಹಿತರೆ? ನೋಡಿ, ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು.
ಸ್ನೇಹಿತರೆ ನೋಡಿ ಈ ರೀತಿ ನೀವು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ನೇಹಿತರೆ ನಿಮ್ಗೇನಾದ್ರೂ ಇನ್ನೂ ಟೇಸ್ಟ್ ಬೇಕು ಅಂದರೆ ಕೆಲವೊಂದು ಟೈಮ್ಗಳಲ್ಲಿ ರಸಮ್ ಪೌಡ್ರ್ ಇರುತ್ತಲ್ವಾ ಅದನ್ನು ಸಹ ನೀವು ಖಾರದ ಪುಡಿ ಇಲ್ಲ ಅಂದರೆ ರಸಮ್ ಪೌಡ್ರನ್ನ ನೀವು ಸ್ವಲ್ಪ ಸೇರಿಸ್ಕೊಬೋದು. ಇಲ್ಲಾಂದರೆ ವಾಂಗಿಬಾತ್ ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ಒಂದೇ ಒಂದು ಚಿಟಿಕೆ ಹಾಕೊಳ್ಳೋದ್ರಿಂದನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದರಲ್ಲೂ ನೀವು ರಸಮ್ ಪುಡಿ ಏನಾದ್ರೂ ಇದ್ದರೆ ನಿಮ್ಮ ಮನೇಲಿ ಅದನ್ನು ಒಂದೇ ಒಂದು ಚಿಟಿಕೆನ ನೀವು ಬೆರೆಸ್ಕೊಬೋದು. ರಸಮ್ ಪುಡಿ ಏನಾದರೂ ಬೆರೆಸ್ಕೊಂಡ್ರೆ ಖಾರದ ಪುಡಿ ಬೆರೆಸ್ಕೊಳಕ್ಕೆ ಹೋಗ್ಬೇಡಿ. ಬರೀ ರಸಮ್ ಪುಡಿನ ಒಂದಿಷ್ಟು ಬೆರೆಸ್ಕೊಂಡು ನೀವು ಪುಳಿಯೋಗರೆ ಜೊತೆ ಹಾಕೋದ್ರಿಂದ ಅದು ಸಹ ನಿಮಗೆ ತುಂಬ ಟೇಸ್ಟ್ ಕೊಡುತ್ತೆ. ಸರಿನಾ ಸ್ನೇಹಿತರೆ? ನಿಮಗೆ ಯಾವುದು ಪುಡಿ ಇದು ನಾನು ಕಲರ್ ಬರೋದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಟೇಸ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ಪುಳಿಯೋಗರೆ. ಯಾಕಂದರೆ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಇಲ್ಲ ಆ ಥರ ಟೇಸ್ಟ್ ಬರ್ತಿಲ್ಲ ಅಂತ, ಅದಕ್ಕೆ ನಾನು ಇದನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ ಪುಳಿಯೋಗರೆ ಪೌಡ್ರುಗಳು ಬೇಕಾದ ರೀತಿಯಲ್ಲಿ ಎಲ್ಲನೂ ಮಾಡ್ಕೊಬೋದು ಸ್ನೇಹಿತರೆ. ಅಂದರೆ ನೋಡಿ ಇವಾಗ ಆ ಸಮಯ ಅಷ್ಟೆಲ್ಲ ನಾವು ಆ ಕ್ಷಣಕ್ಕೆ ಮಾಡ್ಕೊಳಕ್ಕಾಗಲ್ಲ ಅಂದಾಗ ನಾವು ಈ ರೀತಿ ಕ್ವಿಕ್ಕಾಗಿ ಅರ್ಜೆಂಟಲ್ಲಿ ನಾವು ಈ ರೀತಿನೂ ಸಹ ಮಾಡ್ಕೊಬೋದು. ನೋಡಿ ಸ್ನೇಹಿತರೆ ಈಗ ಪುಳಿಯೋಗರೆ ಮಿಕ್ಸು ನೋಡಿ ಈ ಅದಕ್ಕಿದೆ, ಇವಾಗ ರೆಡಿ ಆಗಿದೆ ನೋಡಿ ಸ್ನೇಹಿತರೆ. ಈಗ ನೀವು ಆಫ್ ಮಾಡ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ರೆಡಿ ಆಗೇ ಹೋಯ್ತು ಪುಳಿಯೋಗರೆ. ಎಷ್ಟು ಬೇಗ ರೆಡಿ ಆಯಿತು ಅಂತ, ತುಂಬ ಬೇಗನೆ ರೆಡಿ ಆಯಿತು. ಇದನ್ನು ನೀವು ಅನ್ನದ ಜೊತೆ ಕಲಿಸ್ಕೊಬೋದು. ನೋಡಿ ಸ್ನೇಹಿತರೆ ಈ ರೀತಿ ಪುಳಿಯೋಗರೆ ಗೊಜ್ಜನ್ನ ನೀವು ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಪುಳಿಯೋಗರೆ ಗೊಜ್ಜನ್ನು ನಾನು ಮಾಡಿದ್ದೀನಿ. ಸ್ವಲ್ಪ ಇವಾಗ ಆ ಬಿಸಿಗೆ ನೀವು ಏನು ಮಾಡಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ನೀವು ಈ ರೀತಿ ಉದುರಿಸ್ಬೇಕಾಗತ್ತೆ. ನೋಡಿ ಸ್ನೇಹಿತರೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ನೀವು ಈ ರೀತಿ ಗೊಜ್ಜಿನ ಜೊತೆ ಸೇರಿಸ್ಬೇಕಾಗುತ್ತೆ. ನೋಡಿ ಈ ರೀತಿ ಸ್ನೇಹಿತರೆ ನೋಡಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಪುಳಿಯೋಗರೆ ಗೊಜ್ಜನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆಗಿದೆ ಸ್ನೇಹಿತರೆ ನೋಡಿ ಈ ರೀತಿ ನಿಮಗೆ ರೆಡಿ ಆಗಿರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಪುಳಿಯೋಗರೆ ನಾನು ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಈ ರೀತಿ ಇರುತ್ತೆ ಪುಳಿಯೋಗರೆ. ನೀವು ಟೇಸ್ಟ್ ಮಾಡಿ ನೋಡಿ ಮಾಡಿದಾಗ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ. ಯಾವುದೇ ಒಂದನ್ನು ಅಷ್ಟೇ ನಾವು ಶ್ರದ್ಧೆಯಿಂದ ಮಾಡಿಕೊಂಡಾಗ ಮಾತ್ರ ಒಳ್ಳೆ ರುಚಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ನೀವು ನಿಮ್ಮ ಮನೆಯಲ್ಲಿ ಪುಳಿಯೋಗರೆ ಮಾಡ್ಕೊತಿರ್ತೀರ, ಆದರೆ ಕೆಲವೊಂದು ಟೈಮ್ಗಳಲ್ಲಿ ಕೆಲವೊಂದು ಸಮಯಗಳಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಾಗ ನಾವು ಒಂದೊಂದು ವಸ್ತುಗಳನ್ನ ಮರೆತು ಇರ್ತೀವಿ. ಅದಕ್ಕೋಸ್ಕರ ನನಗೆ ಗೊತ್ತಿರೋ ಅಷ್ಟು ಈ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ರುಚಿಯಾಗಿ ಮಾಡ್ಕೊಳ್ಳೋ ಅಂಥ ಈ ಪುಳಿಯೋಗರೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ನೋಡಿ ಸ್ನೇಹಿತರೆ ಫೈನಲಾಗಿ ಗೊಜ್ಜು ಯಾವ ಕಲರ್ ಇರುತ್ತೆ ಅಂತ ನೋಡಿ ಕಾಣಿಸ್ತಿದೆಯಾ? ನೋಡಿ ಈ ಕಲರ್ ಇರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಶೈನಿಶ್ ಆಗಿರುತ್ತೆ, ಕಾಣಿಸ್ತಿದೆಯಾ ಸ್ನೇಹಿತರೆ? ನೋಡಿ ಈ ರೀತಿ ಈ ಕಲರ್ ಇರುತ್ತೆ ಪುಳಿಯೋಗರೆ ಗೊಜ್ಜು. ನೋಡಿ ಸ್ವಲ್ಪ ನಾನು ಎತ್ತಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ, ಕಾಣಿಸ್ತಿದೆಯಾ ಸ್ನೇಹಿತರೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.